अस्सलामु अलैकुम रहमतुल्लाहि व बरकातुहू। नहमदुहु व नुसल्ली अला रसूलिहिल करीम, अम्मा बाद। फ़क़ाल अल्लाहु तबारक व तआला फ़िल क़ुरआनिल मजीद, अऊज़ु बिल्लाहि मिनश शैतानिर रजीम, मिन हम्ज़िहि व नफ़्ख़िहि व नफ़्सिहि, बिस्मिल्लाहिर रहमानिर रहीम। क़ुल हुवल्लाहु अहद, अल्लाहु समद, लम यलिद व लम यूलद व लम यकुन लहू कुफ़ुवन अहद। ಎಲ್ಲ ಸರ್ವಸ್ತುತಿ ಸಂಪೂರ್ಣ ಪ್ರಶಂಸೆಗಳು ಅಖಿಲ ಲೋಕಗಳ ಪರಿಪಾಲಕ ಪ್ರಭುವಾದ ಅಲ್ಲಹನಿಗಾಗಿ ಮೀಸಲು. ಪ್ರಭು ಒಬ್ಬನೇ, ಅವನು ನಿರಪೇಕ್ಷ, ಅವನು ಯಾರ ಮೇಲೂ ಅವಲಂಬಿತನಾಗಿಲ್ಲ. ಎಲ್ಲ ಸೃಷ್ಟಿಗಳು ಅವನ ಮೇಲೆ ಅವಲಂಬಿತವಾಗಿವೆ. ಅವನು ಯಾರಿಂದಲೂ ಜನಿಸಿಲ್ಲ, ಯಾರು ಅವನಿಂದ ಜನಿಸಿಲ್ಲ. ಅವನಿಗೆ ಜನನ ಮರಣವಿಲ್ಲ. ಅವನಿಗೆ ನಿದ್ರೆಯೂ ಕೂಡ ಬಾಧಿಸದು. ನಿದ್ರೆಯಂತೂ ದೂರ, ತೂಕಡಿಕೆಯೂ ಸಹ ಬಾರದು. ಪ್ರಕೃತಿಯಲ್ಲಿ ಇರುವ ಪ್ರತಿಯೊಂದು ಸೃಷ್ಟಿಗಳನ್ನು ಅವನು ಸೃಷ್ಟಿಸಿದನು. ಅವನೆಂದರೆ ಆಕಾಶ, ಭೂಮಿ, ಬೆಟ್ಟ, ಸಮುದ್ರ, ಗುಡ್ಡ ಹಾಗೂ ಇಡೀ ಜೀವಕೋಶಗಳನ್ನು ಅವನು ಸೃಷ್ಟಿಸಿದನು. ಪ್ರಕೃತಿಯಲ್ಲಿರುವ ಪ್ರತಿ ಕಣದ ಒಡೆಯನು. ನಾನು ಪ್ರಮಾಣವಾಗಿ ನುಡಿಯುತ್ತೇನೆ, ಅಲ್ಲಹನ ಹೊರತು ಇನ್ನಾರು ಪೂಜೆಗೆ ಅರ್ಹರಿಲ್ಲ. ಅವನು ಏಕೈಕನು, ಅವನಿಗೆ ಯಾರು ಸಹಭಾಗಿಗಳಿಲ್ಲ. ಮತ್ತು ನಾನು ಪ್ರಮಾಣವಾಗಿ ನುಡಿಯುತ್ತೇನೆ, ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಹನ ದಾಸರು ಮತ್ತು ಅವನ ಸಂದೇಶವಾಹಕರು ಆಗಿರುತ್ತಾರೆ. ಅವರನ್ನು ಕೇವಲ ನಮ್ಮ ಮಾರ್ಗದರ್ಶನಕ್ಕಾಗಿ ಸೃಷ್ಟಿಸಿದನು. ಲಕ್ಷ ಲಕ್ಷ ಕೋಟಿ ಕೋಟಿ ಅಲ್ಲಹನ ಶಾಂತಿ ನಮ್ಮ ನಿಮ್ಮೆಲ್ಲರ ಪ್ರವಾದಿ, ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಇರಲಿ. ಸ್ನೇಹಿತರೆ, ನಾನು ತಮ್ಮ ಮುಂದೆ ಪವಿತ್ರ ಗ್ರಂಥ ಖುರಾನ್ ಅಧ್ಯಾಯ 112 ಸೂಕ್ತ 1ರಿಂದ 4 ಪಠಿಸಿದ್ದೇನೆ. ಇಂದು ತಮ್ಮ ಮುಂದೆ ನಾನು ಅದರ ತಾತ್ಪರ್ಯವನ್ನು ಸಂಕ್ಷಿಪ್ತವಾಗಿ ತಿಳಿಸಲಿದ್ದೇನೆ.